ಕಾಮಾಂಧನ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್ ನಲ್ಲಿ ಕರಾಳ ಸತ್ಯ ಅಡಗಿದೆ. ಹಾಗಾದ್ರೆ ಏನು ಆ ಕರಾಳ ಸತ್ಯ? ಎಫ್ಐಆರ್ ನಲ್ಲಿರುವಂತಹ ಡೀಟೇಲ್ಸ್ ನೋಡ್ತಾ ಇದ್ದೀರಿ. ಭಯ ಪಡಿಸಿ ಬಲವಂತವಾಗಿ ನನ್ನ ಮೇಲೆ ರೇಪ್ ಮಾಡಿದ್ದಾರೆ, ವಿಡಿಯೋ ಚಿತ್ರೀಕರಣ ಮಾಡಿ ಬೆದರಿಸಿದ್ದಾರೆ, ಮಾನ ಮರ್ಯಾದೆ ಹಾಳು ಮಾಡೋದಾಗಿ ಬೆದರಿಸಿದ್ದಾರೆ, ಅಧಿಕಾರವನ್ನ ಬಳಸಿಕೊಂಡು ಕೊಲೆ ಮಾಡೋ ಬೆದರಿಕೆ ಹಾಕಿದ್ದಾರೆ. ಇದ್ಯಾವುದು ಪವರ್ ಟಿವಿ ಅವರು ಹೇಳ್ತಾ ಇರೋದಲ್ಲ ಅಥವಾ ಇನ್ಯಾರೋ ಹೇಳ್ತಾ ಇರೋದಲ್ಲ, ಸ್ವತಃ ಅತ್ಯಾಚಾರ ಒಳಗಾದಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿರೋದು. ಇದು ಯಾರೋ ಊಹಿಸ್ಕೊಂಡು ಇಮ್ಯಾಜಿನೇಷನ್ ನಲ್ಲಿ ಹೇಳ್ತಾ ಇರೋದಲ್ಲ. ಇದು ಈ ಕಾಮಾಂಧನ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್ ಹೇಳುತ್ತೆ ಈತನ ಕರಾಳ ಮುಖ ಏನು, ಈ ಪ್ರಕರಣದ ಕರಾಳ ಸತ್ಯ ಏನು, ಯಾವ ರೀತಿ ಈತ ಹೆಣ್ಮಕ್ಳನ್ನ ಅಥವಾ ಮಹಿಳೆಯರನ್ನ ಬೆದರಿಸ್ತಾ ಇದ್ದ, ಹೆದರಿಸ್ತಾ ಇದ್ದ, ಯಾವ ರೀತಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದ. ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟು ವಿಚಾರಕ್ಕೆ ಭೇಟಿಯನ್ನ ಕೊಟ್ರೆ 2021ರಲ್ಲಿ ಹಾಸನ ಸಂಸದ ಪ್ರಜ್ವಲ್ ಭೇಟಿಗೆ ತೆರಳಿದ್ದೆ. ಇದು ಸಂತ್ರಸ್ತೆ ಹೇಳ್ತಾ ಇರುವಂತಹ ಮಾತುಗಳು, ದೂರ್ನಲ್ಲಿರುವಂತಹ ವಿಚಾರಗಳು. ಆಗ ಅವರು ನಾಳೆ ಬನ್ನಿ ಅಂತ ಹೇಳಿ ಹೊರಟು ಹೋದ್ರು. ಮರುದಿನ ಭೇಟಿಗಾಗಿ ಎಂಪಿ ಕ್ವಾರ್ಟರ್ಸ್ಗೆ ಹೋಗಿದ್ದೆ. ನಾನು ತೆರಳಿದ್ದ ವೇಳೆ ಎಲ್ಲ ಸಿಬ್ಬಂದಿಯನ್ನ ಅವರು ಹೊರಗಡೆ ಕಳಿಸಿದ್ರು. ನಾನು ಒಳಗಡೆ ಹೋಗ್ತಿದ್ದಂತೆ ಕೈ ಹಿಡಿದು ನನ್ನನ್ನ ಎಳೆದ್ರು. ಎಳೆಳ್ಕೊಂಡೆ ಬಾಗಿಲು ಹಾಕೊಂಡ್ರು. ನಾನು ಬೇಡ, ಯಾಕೆ ಬಾಗಿಲು ಹಾಕ್ತಿದ್ದೀರಾ ಅಂತ ಪ್ರಶ್ನಿಸಿದೆ. ಏನೂ ಆಗಲ್ಲ ಅಂತ ಮಂಚದ ಮೇಲೆ ಕೂರಿಸ್ಕೊಂಡ್ರು. ಇದನ್ನ ಮಾತಾಡ್ಲಿಕ್ಕೂ ಅಸಹ್ಯ ಆಗುತ್ತೆ, ಹೇಳಲಿಕ್ಕೂ ಅಸಹ್ಯ ಆಗುತ್ತೆ. ಈ ಕರ್ಮಕಾಂಡಗಳನ್ನ ನೋಡಿ. ಇಷ್ಟಕ್ಕೆ ಆತ ಸುಮ್ಮನಾಗೋದಿಲ್ಲ. ಆ ಸಂತ್ರಸ್ತ ಹೆಣ್ಣುಮಗಳು ಅಥವಾ ಸಂತ್ರಸ್ತ ಮಹಿಳೆ ದೂರ್ನಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ದಾಖಲಿಸಿದ್ದಾರೆ. ಏನೇನಿದೆ, ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಬ್ರೇಕಿಂಗ್. ನಿನ್ನ ಗಂಡ ತುಂಬಾ ಜೋರಿದ್ದಾನೆ, ಕಡಿಮೆ ಮಾತನಾಡೋದಕ್ಕೆ ಹೇಳು ಅವನಿಗೆ, ಎಲ್ದಿದ್ರೆ ನಿನ್ನ ಗಂಡನನ್ನ ಬಿಡೋದಿಲ್ಲ ಅಂತ ಬೆದರಿಸಿದ್ರು. ಅವನಿಂದಾಗಿ ನನ್ನ ಅಮ್ಮನಿಗೆ MLA ಟಿಕೆಟ್ ಮಿಸ್ ಆಯ್ತು. ನಿನ್ನ ಗಂಡ ರಾಜಕೀಯವಾಗಿ ಬೆಳಿಬೇಕಾದ್ರೆ ನಾನು ಹೇಳ್ದಂತೆ ಕೇಳು. ಐ ಫೀಲ್ ರಿಯಲಿ ಶೇಮ್. ಇದನ್ನ ಹೇಳಲಿಕ್ಕೆ ಒಬ್ಬ ಹೆಣ್ಮಗಳ ನೋವು ಹೇಗಿರ್ಬೋದ್ರಿ ಆ ಕಂಪ್ಲೇಂಟ್ ಅಲ್ಲಿ ಅದನ್ನೆಲ್ಲ ಹೇಳ್ಬೇಕಂದ್ರೆ. ನಿನ್ನ ಗಂಡ ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ಹೇಳ್ದಂತೆ ಕೇಳಬೇಕು. ಬಟ್ಟೆ ಬಿಚ್ಚಿ ಮಲಗುವಂತೆ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ನಾನು ಆಗಲ್ಲ ಅಂತ ಹೇಳಿದಕ್ಕೆ ಗನ್ನಿಟ್ಟು ಬೆದರಿಕೆ ಹಾಕಿದ್ರು. ಹೇಳ್ದಂತೆ ಕೇಳದೆ ಇದ್ದ ನಿನ್ನ ಗಂಡನನ್ನ ಸಾಯಿಸ್ತೀನಿ ಅಂತ ಹೇಳಿದ್ರು. ಆ ಸಂತ್ರಸ್ತೆ ದೂರ್ನಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ. ನನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಯತ್ನಿಸಿದ್ರು. ಎಷ್ಟೇ ಪ್ರಯತ್ನ ಪಟ್ಟರು ಅವರಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಮೊಬೈಲ್ ತೆಗೆದ್ರು, ಭಯದಿಂದ ಹೇಳ್ದಂತೆ ನಡ್ಕೊಂಡೆ, ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ರು. ನೀನು ವಿಚಾರ ಬಾಯ್ ಬಿಟ್ರೆ ನಿನ್ನ ವಿಡಿಯೋ ರಿಲೀಸ್ ಮಾಡ್ತೀನಿ, ನಿನ್ನ ಮಾನ ಮರ್ಯಾದೆ ಹಾಳಾಗುವಂತೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನಾಚಿಕೆ ಆಗ್ಬೇಕು, ಮಾನ ಮರ್ಯಾದೆ ಹರಾಜ್ ಹಾಕೋದಂತೆ. ಏನ್ ಎಲ್ರನ್ನು ಕೊಂಡಿಡ್ಕೊಂಡಿದಾರ ಈ ಕುಟುಂಬದವ್ರು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣನೇ ಆಗ್ಲಿ, ಏನು ಬೆದರ್ಸೋದೇನು? ವಿಡಿಯೋ ಇಟ್ಕೊಂಡು ಕರೆದಾಗ್ಲೆಲ್ಲ ಬರಬೇಕು ಅಂತ ಹೇಳ್ತಿದ್ದಂತೆ ಪುಣ್ಯಾತ್ಮ. ಈ ಮಾನಗೇಡಿ, ನಿನ್ ಗಂಡ ನನ್ನ ಜೊತೆಗೆ ಇರ್ತಾನೆ, ಕೊಲೆ ಮಾಡ್ತೀನಿ ಅಂತ ಬೆದರಿಸಿದ್ದಾರೆ. ಪದೇ ಪದೇ ವಿಡಿಯೋ ಕಾಲ್ ಮಾಡಿ ನಗ್ನಳಾಗುವಂತ ಪೀಡಿಸ್ತಾ ಇದ್ದ. ಅನೇಕ ಬಾರಿ ಬಲವಂತವಾಗಿ ನನ್ನ ಮೇಲೆ ಬಲಾತ್ಕಾರ ಮಾಡಿದ್ದಾನೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾನೆ. ಎಲ್ಲವನ್ನ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂತ್ರಸ್ತ ಮಹಿಳೆ. ಆ ಮಹಿಳೆಯ ನೋವು ಎಷ್ಟಿರ್ಬೇಕು. ಇದನ್ನೆಲ್ಲ ಉಲ್ಲೇಖ ಮಾಡ್ಬೇಕಂದ್ರೆ ಅವ್ರು ನಡೆಸ್ಕೊಂಡಿದ್ದಂಥ ರೀತಿ ಹೇಗೆ ನೆನಪಾಗಿರ್ಬೇಕು. ಅದನ್ನೆಲ್ಲ ಮರೆಯಕ್ಕಾಗತ್ತೇನ್ರಿ? ಪ್ರತಿ ಕ್ಷಣ ಸಾಯೋ ಥರ ಆಗ್ತಾ ಇರುತ್ತೆ. ಇವನ್ ಧೈರ್ಯ ನೋಡ್ರಿ, ಇವನ್ ಕೇಳ್ದಾಗೆಲ್ಲ ಹೋಗ್ಬೇಕಂತೆ. ಜೊತೆಗೆ ಪೋಸ್ಟ್ ಬೇರೆ ಹಾಕ್ತಾನೆ, ಸತ್ಯ ಹೊರಗೆ ಬರುತ್ತೆ ಅಂತ. ಈ ನಾಚಿಕೆ ಗೇಡಿನ ಮನುಷ್ಯ.